ದತ್ತನ ದರ್ಶನಕ್ಕೆ ಬಂದಿದ್ದಂತ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮಹಿಳೆ ಸಾವನ್ನಪ್ಪಿರೋದು ಕಾಲ್ತುಳಿತದಿಂದಾಗಿ ಅಲ್ಲ, ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಸರತಿ ಸಾಲಿನಲ್ಲಿ ತಲೆಸುತ್ತಿ ಕುಸಿದು ಬಿದ್ದಿದ್ದಾರೆ ಕಲಾವತಿ ಎನ್ನುವಂಥ ಮಹಿಳೆ. ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಯ ಕಲಾವತಿ ಪೂಜಾರಿ ಮೃತ ಮಹಿಳೆ. ಗುರುಪೂರ್ಣಿಮೆಯ ದರ್ಶನಕ್ಕೆ ಈ ಮಹಿಳೆ ಬಂದಿದ್ರು. ಆ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಗೋಕುಲ್ ಗ್ರಾಮದ ನಿವಾಸಿ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಾಪುರದಲ್ಲಿರುವಂಥ ದತ್ತಾತ್ರೇಯನ ದರ್ಶನಕ್ಕೆ ಬಂದಾಗ ಈ ಘಟನೆ ಆಗಿದೆ. ಕಲಾವತಿ ಪೂಜಾರಿ ಮೃತ ಮಹಿಳೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗೋಕುಲ್ ಗ್ರಾಮದ ನಿವಾಸಿ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ದರ್ಶನ ಪಡೆಯೋಕೆ ಸರತಿ ಸಾಲಿನಲ್ಲಿ ನಿಂತಿದ್ದಂಥ ಸಂದರ್ಭದಲ್ಲಿ ತಲೆ ಸುತ್ತಿ ಕುಸಿದು ಬಿದ್ದಿದ್ದಾರೆ ಕಲಾವತಿಯವರು. ತಕ್ಷಣವೇ ಆಸ್ಪತ್ರೆಗೆ ಅವರನ್ನು ರವಾನೆ ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಾಪುರದಲ್ಲಿ ದತ್ತಾತ್ರೇಯನ ದರ್ಶನಕ್ಕಂತೇಳಿ ಸಾಕಷ್ಟು ಭಕ್ತ ಸಾಗರವೇ ಬಂದಿತ್ತು. ಈ ಸಂದರ್ಭದಲ್ಲಿ ಕಲಾವತಿ ಎನ್ನುವಂಥ ಮಹಿಳೆ ಇವರು ತಲೆ ಸುತ್ತಿ ಬಿದ್ದಿದ್ರು. ತಕ್ಷಣವೇ ಅಲ್ಲಿದ್ದವರು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಮಾಡಿದರು. ಮೇಲ್ನೋಟಕ್ಕೆ ಇದೊಂದು ಕಾಲ್ತುಳಿತ ಪ್ರಕರಣ ಆಗಿರಬಹುದು ಅಂತೇಳಿ ಸಾಕಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸಿದರು. ಆದರೆ ಇದು ಕಾಲ್ತುಳಿತ ಅಲ್ಲ. ಮಹಿಳೆ ಸರತಿ ಸಾಲಿನಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಅವರು ತಲೆ ಸುತ್ತಿ ಬಿದ್ದಿದ್ದಾರೆ. ಅಲ್ಲೇ ಇದ್ದವರು ಕೂಡಲೇ ಅವರನ್ನ ಮೇಲಕ್ಕೆತ್ತಿ ಆರೈಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಪತ್ರೆಗೂ ಸಾಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಯಿತು. ಆದರೆ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದಾರೆ ಎನ್ನುವುದು ಗೊತ್ತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಗಮನಿಸ್ತಾ ಇದ್ವಿ ಕಾಲ್ತುಳಿತ ಪ್ರಕರಣದಿಂದಾಗಿ ಮಹಿಳೆ ಸಾವನ್ನಪ್ಪಿದ್ರು ಅಂತ ಹೇಳಿ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ಈಗ ಆ ಮಹಿಳೆಯ ಸಾವಿನ ಬಗ್ಗೆ ಪೊಲೀಸ್ ಇಲಾಖೆ ಆಗಲಿ ವೈದ್ಯಾಧಿಕಾರಿಗಳಾಗಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ? ಹೌದು ಸಂಪತ್, ಏನಂದ್ರೆ ನಿನ್ನೆ ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ದತ್ತನ ದರ್ಶನಕ್ಕೆ ಸಾಕಷ್ಟು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತರ ಒಂದು ಸರಿ ಹರಿದು ಬಂದಿತ್ತು. ಈ ಸಂದರ್ಭದಲ್ಲಿ ಮಹಿಳೆಯರುಗಳು ಅಲ್ಲಿ ಸಾವನ್ನಪ್ಪಿರ್ತಕ್ಕಂತ ಘಟನೆ ನಡೆದಿತ್ತು. ಕಲಾವತಿ ಪೂಜಾರಿ ಎಂಬಂತ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಗೋಕುಲ್ ಗ್ರಾಮದ ನಿವಾಸಿ ಬಂದಿದ್ದು. ಅವಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಜನಸಂದಣಿ ಇತ್ತು. ಈ ಹಿನ್ನೆಲೆಯಲ್ಲಿ ಕಾಲ್ತುಳಿತದಿಂದ ಆಗಿದೆ ಅಂತಕ್ಕಂತ ಮಾಹಿತಿ ಬಂದಿತ್ತು. ಆದರೆ ಅದನ್ನ ಅಲ್ಲಗಳೆದಂತ ಪೊಲೀಸ್ ಇಲಾಖೆ ಮತ್ತು ವೈದ್ಯರು ಇಲ್ಲ, ಕಾಲ್ತುಳಿತದಿಂದಾಗಿಲ್ಲ, ಮಹಿಳೆ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥ ಘಟನೆ ನಡೆದಿದೆ. ಕಲಾವತಿ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿರ್ತಕ್ಕಂಥ ದತ್ತಾತ್ರೇಯನ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ದತ್ತನ ದರ್ಶನಕ್ಕಾಗಿ ನಿಂತಿದ್ದು. ಆ ಸಂದರ್ಭದಲ್ಲಿ ಅವಳು ತಲೆ ಸುತ್ತಿ ಕೆಳಗೆ ಬಿದ್ದಿದ್ದಾಳೆ. ಅಲ್ಲಿರ್ತಕ್ಕಂಥ ಅವರ ಸಂಬಂಧಿಕರು ಮತ್ತು ಕೆಲವೊಬ್ಬರು ಅವಳನ್ನ ಅಲ್ಲಿ ಒಂದಿಷ್ಟು ನೀರೆಲ್ಲ ಕುಡಿಸಿ ಇದು ಮಾಡಿದ್ದಾರೆ. ನಂತರ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆ ಸಂದರ್ಭದಲ್ಲಿ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಆ ಮಹಿಳೆ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥ ಮಾಹಿತಿಯನ್ನ ಕಲಬುರಗಿ ಎಸ್ಪಿ ಸ್ಪಷ್ಟನೆ ಅಡ್ಡೂರು ಶ್ರೀನಿವಾಸ್ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸಂಪರ್ಕ. ಥ್ಯಾಂಕ್ ಯು ಸಿದ್ದು ಸಾತಿಹಾಳ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.